ನೋಡಿರ್ಬೋದು ಇಷ್ಟು ಅದ್ಭುತ ಕಾಸ್ಟ್ಯೂಮ್ಗೆ ಕಾರಣ ನಮ್ಮ ಪ್ರಜ್ಞಾ. ಶಿ ಸಿಟ್ಟಿಂಗ್ ದೇರ್. ಥ್ಯಾಂಕ್ ಯು ಪ್ರಜ್ಞಾ. ಪಾಪ ಹುಡುಗಿ ಫಸ್ಟ್ ಮೂವಿ ಎಕ್ಸ್ಪೀರಿಯೆನ್ಸು. ಸರ್ ನನಗೇನು ಗೊತ್ತಿಲ್ಲ ಇಂಡಸ್ಟ್ರಿ ಬಗ್ಗೆ, ಜಸ್ಟ್ ಯು ಹ್ಯಾವ್ ಟು ಗೈಡ್ ಮೀ ಅಂತ ಸ್ಟಾರ್ಟ್ ಆಯಿತು. ಮಂಗಳೂರಲ್ಲಿ ಡಿಸ್ಕಷನ್ ಆಯಿತು. ಬಟ್ ಇವತ್ತು ಹಲವಾರು ಮೂವಿಗಳಿಗೆ ಅವಳು ಅದ್ಭುತವಾದ ಕೆಲಸಗಳು ಮಾಡ್ತಾಳೆ. ಎಸ್ಪೆಷಲಿ ತುಳು ಇಂಡಸ್ಟ್ರಿಯಲ್ಲಿ ನೋನ್ ಕಾಸ್ಟ್ಯೂಮ್ ಇದು ಡಿಸೈನರಾಗಿ ವರ್ಕ್ ಮಾಡ್ತಾಳೆ. ಆಮೇಲೆ ಥ್ಯಾಂಕ್ ಯು ಪ್ರಜ್ಞಾ, ಇಂಥ ಅದ್ಭುತವಾದ ಕಾಸ್ಟ್ಯೂಮ್ಗಳನ್ನು ನಮಗೆ ಕೊಟ್ಟು ನಮ್ಮ ಮೂವಿನ ಇನ್ನೂ ಕಲರ್ಫುಲ್ಲಾಗಿ ಮಾಡಿದೆಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನೆಕ್ಸ್ಟ್ ಬಂದರೆ ನನ್ನ ಕೆಲವು ಸ್ನೇಹಿತರುಗಳು, ಇವತ್ತು ಸಂಜಯ್ ಉಮ್ರಾಣಿ ಬಂದಿದ್ದಾರೆ, ಪಾಲ್ನೇತ್ರ ಬಂದಿದ್ದಾರೆ, ಹೀಗೆ ಹಲವಾರು ಸ್ನೇಹಿತರುಗಳು, ಮಹೇಶ್ ಮೂಲಿಮನಿ, ಹೀಗೆ ಹಲವಾರು ಸ್ನೇಹಿತರುಗಳು ನಮ್ಮ ಬೆಂಬಲಾಗಿ ನಿಂತರು. ಹಾಗೆ ನಮ್ಮ ಪ್ರದೀಪ್ ಇಲ್ಲೇ ಕೂತಿದ್ದಾರೆ. ಇವ್ರು ನಮಗೆ ಹೇಗೆ ಅಂದರೆ ಆಲ್ವೇಸ್ ನಾಗರಾಜ್ ಏನೋ ವರ್ಕ್ ನಿಲ್ತಿದೆ ಸ್ವಲ್ಪ ಹಿಂಗೆ ಅಂದರೆ ನಾನು ಇದ್ದೀನಿ ರೀ, ಕೂಲಾಗಿ ಆಗತ್ತೆ ನಡೀರಿ ಅಂತರ. ಈ ಫೈನಾನ್ಷಿಯಲಿ, ಮಾರಲಿ ಹಾಗೂ ನಮಗೆ ಯಾವ್ಯಾವ ಥರ ಬೆಂಬಲ ಕೊಡಬೇಕು ಎಲ್ಲ ರೀತಿಯಲ್ಲೂ ಬೆಂಬಲ ಕೊಟ್ಟಿದ್ದಾರೆ. ಸೊ ಪ್ರದೀಪ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಅವರ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಇವತ್ತು ನಿಮ್ಮ ಒಂದು ಬೆಂಬಲದಿಂದ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ತಮ್ಮ ತಂಡದಿಂದ ನಾನು ಮನಸ್ಸಾರೆ ನಿಮಗೆ ಧನ್ಯವಾದಗಳನ್ನು ಹಾಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಗೆ ನಮ್ಮ ನೆಕ್ಸ್ಟ್ ವರ್ಕ್ ಬಂದರೆ ನಮ್ಮ ಮೇಕಪ್. ನಮ್ಮ ಪ್ರಕಾಶ್ ಅವರು ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ಹಳೆ ಮೇಕಪ್ ಮೆನು, ಒಳ್ಳೆ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ಹಾಗೂ ನಮ್ಮ ಲಿರಿಕ್ಸಿಸ್ಟು ಶ್ರೀನಿಧಿ ಬಿ ಜಿ, ವೆಂಕಟೇಶು, ಶಿವಕುಮಾರ್ ಸಿಂಗು, ಆಶಿತ್, ಹರೀಶು, ನಾನು ಒಂದು ಸಾಂಗ್ ಬರ್ದಿದ್ದೀನಿ. ಹಾಗಾಗಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲೆ ಕಲ್ಯಾಣ್ ಸರ್, ಅಯ್ಯೋ ಸಾರಿ, ನಾನು ಕಲ್ಯಾಣ್ ಸರ್ ಹೆಸರು ಫಸ್ಟಿಗೆ ಹೇಳಬೇಕಿತ್ತು, ಕ್ಷಮೆ ಇರಲಿ ಸರ್. ಯಾಕಂದರೆ ಕಲ್ಯಾಣ್ ಸರ್ ಇದರಲ್ಲಿ 2 ಹಾಡುಗಳನ್ನು ಬರೆದಿದ್ದಾರೆ. ಅದ್ಭುತವಾದ ಲಿರಿಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ವಿನು ಸರ್ ಹೇಳ್ತಾಯಿದ್ರು, ಸರ್ ಟೈಟ್ಲಿಗೆ ಕಲ್ಯಾಣ್ ಸರ್ ಮಾಡಿಸೋಣ, ಇನ್ನೊಂದು ನಮ್ಮ ಸೌತ್ ಕೆನದ ಒಂದು ಸಾಂಗ್ ಇದೆ, ಅದು ಕಲ್ಯಾಣ್ ಸರ್ ಮಾಡಿಸೋಣ ಅಂತ. ಅವ್ರ ಆಸೆಂಗೆ ಅದನ್ನು ನಾವು ಮಾಡಿಸಿದ್ವಿ. ಅದೇ ಇವತ್ತು ಮೂವಿಯ ಹೈಲೈಟ್ ಸಾಂಗ್ಸ್ ಆಗಿದೆ. ಅದು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಓಕೆ, ಅದು ನವೀನ್ ಅವ್ರು ಹೇಳ್ತಾರೆ ಎಲ್ಲಿ ಆ ಸಾಂಗ್ಗಳೆಲ್ಲ ಬಿಡುಗಡೆ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ನವೀನ್ ಅವ್ರು ಹೇಳ್ತಾರೆ. ಅದಾದಮೇಲೆ ನಾನು ಯಾರ್ಯಾರ ಹೆಸರು ಬಿಟ್ಟನ ಗೊತ್ತಿಲ್ಲ. ಬಟ್ ಶೆಡ್ಯೂಲ್ಗಳ ಬಗ್ಗೆ ಹೇಳೋದಾದರೆ ನಾವೊಂದು 7 ಶೆಡ್ಯೂಲ್ ಮಾಡಿದ್ವಿ. ಓಕೆ, ಬೆಂಗಳೂರು, ದಾವಣಗೆರೆ, ಮಂಗಳೂರು, ಚಿಕ್ಕಮಗಳೂರು, ಕಳಸ, ಕುಂದಾಪುರ, ಬೈಂದೂರು, ಹೀಗೆ ಹಲವಾರು ಕಡೆ ನಾವು ಶೂಟಿಂಗ್ ಮಾಡಿದ್ದೀವಿ. ಅದಾದಮೇಲೆ ಈಗ ನಾನು ಮೇಯ್ನ್ ನಮ್ಮ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು. ಸೊ ನಮ್ಮ ಹೀರೋ ಮನೋಜ್, ಆ್ಯಕ್ಚುಲಿ ಮೂವಿಯಲ್ಲಿ ಅಂದರೆ ನಮ್ಮ ಮೂವಿಯಲ್ಲಿ ಅವನಿಗೆ ಮನೋಜ್ ಅಂತ ಕರಿತೀವಿ. ಆ್ಯಕ್ಚುಲಿ ಅರ್ಜುನ್ ವೇದಾಂತ್ ಹೀರೋ, ಬಟ್ ನಮ್ಮ ಮೂವಿಯ ಹೆಸರು ಒಂದು ಮನೋಜ್ ಅಂತ ಇದೆ. ಸೊ ಅರ್ಜುನ್ ವೇದಾಂತ್ ಅದ್ಭುತವಾದ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ಒಬ್ಬ ನಿರ್ದೇಶಕನ ನಟನಾಗಬೇಕು ಅಂದರೆ ಅದು ನಾನು ನೋಡಿದ್ದು ನಮ್ಮ ಅರ್ಜುನಲ್ಲಿ. ಯಾಕೆಂದರೆ ಮನೋಜ್ ಅಂತ ಯಾಕೆ ಬರುತ್ತೆ ಅಂದರೆ ಮೂವಿಯಲ್ಲಿ ಅವ್ನ ಕ್ಯಾರೆಕ್ಟರ್ ನೇಮು ಮನೋಜು, ಡೋಂಟ್ ಮೈಂಡ್ ಇಟ್. ಓಕೆ, ಸೊ ಅರ್ಜುನ್ 4 ಗೆಟಪ್ ಇದೆ ಈ ಮೂವಿಯಲ್ಲಿ, ಅದ್ಭುತವಾದ ಗೆಟಪ್ಪು. ಆಮೇಲೆ ಅದು ಆ ಕ್ಯಾರೆಕ್ಟರ್ ವೇರಿಯೇಷನ್ ಹಾಗೆ ಬರುತ್ತೆ, ಬಟ್ ಅದಕ್ಕೆ ಪಾತ್ರಕ್ಕೆ ಜೀವ ತುಂಬಿ ಸೊ ಅದ್ಭುತವಾಗಿ ನಟಿಸಿದ ಮನೋಜಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಹಾಗೆ ನಿರೀಕ್ಷಾ ಶೆಟ್ಟಿ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ, ಮಂಗಳೂರಲ್ಲಿದ್ದಾರೆ ಅವರು, ಮೊನ್ನೆ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ಸಾರಿ ಫಾರ್ ದಟ್. ಬಟ್ ಅವರು ಆದಷ್ಟು ಬೇಗ ರಿಕವರ್ ಆಗಿ ನೆಕ್ಸ್ಟ್ ಮುಂದಿನ ನಮ್ಮ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ತಾರಂತ ಭಾವಿಸ್ತೀನಿ. ಹಾಗೂ ನಮ್ಮ ಸ್ಮೃತಿ ಹೇಗೆ ಪರಿಚಯ ಆಯಿತು ಅನ್ನೋದು ಅವಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಹುಡುಗಿ ಕಮಿಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಸ್ಮೃತಿ ಇದರಲ್ಲಿ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟ್ರೆಸ್ ಮಾಡೋ ಕ್ಯಾರೆಕ್ಟ್ರನ್ನ ಅವಳು ಮಾಡ್ಯಾಳೆ. ಯಾಕಂದರೆ ಫಸ್ಟ್ ಮೂವಿಯಲ್ಲಿ ಎಷ್ಟೋ ಜನಕ್ಕೆ ಆ ಥರ ರೋಲ್ ಸಿಗೋದೇ ಕಷ್ಟ, ಬಟ್ ಅದಕ್ಕೆ ಅವಳು ಜಸ್ಟಿಫೈ ಮಾಡಿದ್ದಾಳೆ. ಹಾಗೂ ಅವಳ ನಟನೆ ಮೂವಿಯ ಒನ್ ಆಫ್ ದ ಹೈಲೈಟ್ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ತುಂಬ ವೇಟೇಜ್ ಇರೋ ಪಾತ್ರ. ಆ ಹುಡುಗಿ ಅದನ್ನು ಏನಂತಲ್ಲ ಜೀವಿಸಿದ್ಲು, ಅದು ಆ ಪಾತ್ರನ ಜೀವಿಸಿ ಅದಕ್ಕೆ ಜೀವ ತುಂಬಿ ಇವತ್ತು ನಾವು ಅದನ್ನು ಪ್ರಿವ್ಯೂ ನೋಡಿದ್ವಿ ಮೂವಿಯಲ್ಲಿ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸ್ಮೃತಿ ಹಾಗೂ ನಿರೀಕ್ಷಾ ನೆಕ್ಸ್ಟ್ ಮೈಲಿಗೆಲ್ಲ ನಟಿಗಳು ಆಗಲಿ ಅಂತ ನಾನು ವೈಯಕ್ತಿಕವಾಗಿ ಕೋರ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಶೆಟ್ಟಿ, ಭವ್ಯ, ಲಿಯೋ, ಕಿಶೋರ್, ಹೀಗೆ ಹಲವಾರು ಜನ ನನ್ನ ಒಟ್ಟಿಗೆ ನಿಂತಿದ್ದಾರೆ. ನಮ್ಮ ಜರ್ನಿಯಲ್ಲಿ ನಮಗೆ ಸಹಕಾರ ಮಾಡ್ಯಾರೆ. ಹಾಗೂ ನಮಗೆ ಈ ಮೂವಿ ಇಲ್ಲಿ ತನಕ ಬರೋಕ್ಕೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಆಗಿ ಕ್ರೌಡ್ ಫಂಡಿಂಗ್ ಥ್ರೂನು ಹೆಲ್ಪ್ ಮಾಡ್ಯಾರೆ. ಅವರೆಲ್ಲರಿಗೂ ನಾವು ಈ ವೇದಿಕೆಯಲ್ಲಿ ಧನ್ಯವಾದ ಹೇಳ್ತಾ, ಈ ಮೂವಿಯ ಕತೆಗೆ ಗೌತಮ್ ಅಂತ ಹೇಳಿ ನನ್ನ ಫ್ರೆಂಡು, ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವನು ನಾನು ಒಂದು ಎಳೆ ಇಟ್ಕೊಂಡು ಕತೆ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವನು ಇವತ್ತು ಆಸ್ಟ್ರೇಲಿಯಾದಿಂದ ಬರೋಕ್ಕಾಗಿಲ್ಲ, ಅವರು ಮೇಡಮ್ ಇಲ್ಲಿದ್ದಾರೆ. ಸೊ ಅವರಿಗೂ ಥ್ಯಾಂಕ್ಸ್ ಮೇಡಮ್ ಬಂದಿರೋದಕ್ಕೆ. ಹಾಗೆ ಈ ಮೂವಿಯ ನವೀನ್ ಯಾರ್ದಾರು ಬಿಟ್ಟನಾ ನಾನು ಗೊತ್ತಿಲ್ಲ, ಯಾಕಂದರೆ ಒಂದು ಫ್ಲೋಲ್ಲಿ ಮಾತಾಡ್ಬೇಕಾದ್ರೆ ಯಾರ್ದಾರ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಸುನೀತಾ, ರಾಕೇಶ್, ಮಂದಸ್ಮಿತಾ, ರಘು, ಓಕೆ, ನಮ್ಮ ಪ್ರತಿಯೊಬ್ಬರು, ನಮ್ಮ ಸಂಗೀತಾ ಮೇಡಮು, ಥ್ಯಾಂಕ್ಸ್ ಮೇಡಮ್ ಬಂದಿದ್ದಕ್ಕೆ. ಸ್ವಾತಿ ಮೇಡಮು, ನಾಗಾಭರಣ ಸಾರು, ನಮ್ಮ ಮಾನಸಿ ಸುಧೀರ್ ಮೇಡಮು,
ಓಕೆ, ಸೊ ಹೀಗೆ ಭೋಜರಾಜ್ ಸರ್, ಹೀಗೆ ಹಲವಾರು ನಟರು ನಮಗೆ ವರ್ಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇದು ನನ್ನ ಮೊದಲ ಮೂವಿ ಆಗಿರೋದ್ರಿಂದ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಿಮ್ಮೆಲ್ಲರ ಸ್ನೇಹಿತರಿಗೆ ಒಂದೇ ಕೇಳ್ಕೊಳ್ಳೋದು, ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ. ಇದು ಮೊದಲ ಒಂದು ಪ್ರಯತ್ನ, ಒಂದು ಪ್ರೀತಿಯಿಂದ ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ನೀವು ಅದ್ರದ್ದು ನೋಡಿ ನಮ್ಮನ್ನು ಬೆಂಬಲಿಸಿ ಇವತ್ತು ಆಡಿಯೋ ರಿಲೀಸ್ ಆಗಿದೆ A2 ಚಾನಲ್ಗೂ ನಾವು ಧನ್ಯವಾದಗಳು ಹೇಳ್ತಾ, ನೀವುಗಳೆಲ್ಲ ನಮ್ಮನ್ನು ಬೆಳೆಸಬೇಕು, ನಮ್ಮ ತಂಡನ ಬೆಳೆಸಬೇಕು. ಮತ್ತೊಮ್ಮೆ ನಮ್ಮ ತಂಡದಲ್ಲಿರುವ ವಿಜಯ್, ಹರೀಶ್, ಆಶಿತ್, ನವೀನ್ ಹಾಗೂ ನಮ್ಮ ತಲಗಿ ಮಲ್ಲಿಕಾರ್ಜುನ್ ಸರ್ ಹಾಗೂ ಸಂಜಯ್ ಉಮ್ರಾಣಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿದೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸಾರಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ. ನೋ ಪ್ರಾಬ್ಲಮ್ ಸರ್. ಅಂದ್ರೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.